ಹಾಯ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ತುಂಬ ಜನರು ಹುಬ್ಬಳ್ಳಿಯ ಟ್ರ್ಯಾಕ್ ಟೆಸ್ಟ್ ಯಾವಾಗ ಪ್ರಾರಂಭವಾಗುತ್ತದೆ ಅಂತ ಕೂಡ ವೇಟ್ ಮಾಡುತ್ತಿದ್ದರು. ಅದೇ ರೀತಿ ಕಮೆಂಟ್ ಮುಖಾಂತರ ಕೂಡ ಕೇಳುತ್ತಾ ಇದ್ದೀರಿ. ಸೊ ಯಾರ ಒಂದು ಹುಬ್ಬಳ್ಳಿಯಲ್ಲಿ ಟ್ರ್ಯಾಕ್ ಟೆಸ್ಟ್ ಇದೆ ಅವರಿಗೆಲ್ಲ ಗುಡ್ ನ್ಯೂಸ್. ಹುಬ್ಬಳ್ಳಿಯ ಒಂದು ಟ್ರ್ಯಾಕ್ ಟೆಸ್ಟ್ ಕನ್ಫರ್ಮ್ ಕೂಡ ಆಗಿದೆ. ಡೇಟ್ ಕೂಡ ಹೇಳಿದ್ದಾರೆ. ಫೆಬ್ರವರಿ 3ನೇ ತಾರೀಕಿನಿಂದ ಹುಬ್ಬಳ್ಳಿಯಲ್ಲಿ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಲಿದೆ. ಸೊ ಫ್ರೆಂಡ್ಸ್, ನೀವು ನಿಮ್ಮ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಿಮಗೆ ಗೊತ್ತಿದೆ, ಹುಮ್ನಾಬಾದಿನಲ್ಲಿ ಒಂದು ಹೈದರಾಬಾದ್ ಕರ್ನಾಟಕದವರಿಗೆ HK ಅಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ. ಈಗ NHK ಅವರಿಗೆ ಯಾರು ಒಂದು NHK ಅವರ ಸೀರಿಯಲ್ ನಂಬರ್ ಸ್ಟಾರ್ಟಿಂಗ್ ಇದೆ, ಅವರದು 3ನೇ ತಾರೀಕಿನಿಂದ ಅವರಿಗೆ ಚಾಲನಾ ವೃತ್ತಿ ಪರೀಕ್ಷೆ ನಡೆಸಲಾಗುವುದು ಹುಬ್ಬಳ್ಳಿಯಲ್ಲಿ. ಸೊ ಫ್ರೆಂಡ್ಸ್, ನೀವು ನಿಮ್ಮ ಒಂದು ಕರೆಪತ್ರವನ್ನು ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗಾದರೆ ನೋಡುವ ಯಾವ ಒಂದು ಸೀರಿಯಲ್ ನಂಬರಿನಿಂದ ಅವರು ಬಿಟ್ಟಿದ್ದಾರೆ ಅಂತ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ NWKRTC ಅವರ ವೆಬ್ಸೈಟ್ ಆಗಿದೆ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಮೇಲುಗಡೆ ಹೋಗ್ತಾ ಇರುತ್ತೆ, ಹುಬ್ಬಳ್ಳಿಯಲ್ಲಿ 3ನೇ ತಾರೀಕಿನಿಂದ ಚಾಲನಾ ವೃತ್ತಿ ಪರೀಕ್ಷೆ ಪ್ರಾರಂಭಿಸಲಾಗುವುದು ಅಂತ ಬರ್ತಾ ಇದೆ. ಅದೇ ರೀತಿ ನೀವು ಇಲ್ಲಿ ಮತ್ತಷ್ಟು ಓದಿ ಇದರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿ. ಹುಬ್ಬಳ್ಳಿಯಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಯ ದಿನಾಂಕ 3/2/2025ರಿಂದ ಪ್ರಾರಂಭಿಸಲಾಗುವುದು ಅಂತ ಇಲ್ಲಿ ಇದೆ. ಸೊ ಫ್ರೆಂಡ್ಸ್, ನೀವು ಯಾರು ಹುಬ್ಬಳ್ಳಿಯಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಇದೆ, ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಿ. ನಿಮ್ಮ ಒಂದು ಡೇಟ್ ಅಲ್ಲಿ ನಿಮಗೆ ಶೋ ಆಗುತ್ತದೆ, ಯಾವ ಡೇಟ್ನಲ್ಲಿ ನಿಮ್ಮ ಒಂದು ಟ್ರ್ಯಾಕ್ ಟೆಸ್ಟ್ ಇದೆ ಅಂತ. ಚಾಲನಾ ವೃತ್ತಿ ಪರೀಕ್ಷೆಯ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಲು ನೋಡಿ, ಸೆಕೆಂಡ್ ಆಪ್ಷನ್ ಇದೆಯಲ್ಲ, ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಚಾಲನಾ ವೃತ್ತಿ ಪರೀಕ್ಷೆ ಯಾವ ರೀತಿ ಇರುತ್ತದೆ ಅಂತ ಎಲ್ಲ ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೂಡ ನೀಡಿದ್ದಾರೆ. ಎಷ್ಟು ಅಂಕಗಳು ಬೇಕು ಪಾಸ್ ಆಗಲು. ನಿಮಗೆ ಗೊತ್ತಿದೆ 25 ಮಾರ್ಕ್ಸ್ ಬಂದರೆ ನೀವು ಪಾಸ್ ಅಂತಲೇ ಹೇಳಬಹುದು. ಬಟ್ ಸೆಲೆಕ್ಟ್ ಆಗಲು ನೀವು 45ರ ಮೇಲೆ ನೀವು ಸ್ಕೋರ್ ಮಾಡಬೇಕು. ಯಾಕಂದರೆ ಎಲ್ಲರೂ ಕೂಡ 45ರ ಮೇಲೆ ಸ್ಕೋರ್ ಮಾಡಲು ತುಂಬ ಅಭ್ಯರ್ಥಿಗಳು ಆಲ್ರೆಡಿ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನೀವು ಅವರಿಗೆ ಬೀಟ್ ಮಾಡಲು ನೀವು 45ರ ಮೇಲೆ ಈ ರೀತಿ ಸ್ಕೋರ್ ಮಾಡಿದರೆ ನೀವು ಸೆಲೆಕ್ಟ್ ಆಗುವ ಚಾನ್ಸಸ್ ಇದೆ. ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ನೋಡಿ, ಚಾಲನಾ ವೃತ್ತಿ ಪರೀಕ್ಷೆಯ ಕರೆಪತ್ರ ಅರ್ಜಿ ಮುದ್ರಿಸಿಕೊಳ್ಳಲು ಇಲ್ಲಿ ಕ್ಲಿಕ್ಕಿಸಿ ಅಂತ ಇದೆ. ಈ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡುವುದು. ಕ್ಲಿಕ್ ಮಾಡಿದಾಗ ಆಮೇಲೆ ನಿಮ್ಮ ಅಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ, ಆಮೇಲೆ ಹುಟ್ಟಿದ ದಿನಾಂಕ ಹಾಕಿ ಲಾಗಿನ್ ಆದ ಮೇಲೆ ನಿಮ್ಮ ಒಂದು ಕರೆಪತ್ರ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಫ್ರೆಂಡ್ಸ್, KSRTCಯಲ್ಲಿ ಅವರು ಲಿಸ್ಟನ್ನು ಬಿಡುತ್ತಿದ್ದರು, ಯಾವ ಒಂದು ತಾರೀಕಿನಿಂದ ಎಲ್ಲಿಯವರೆಗೆ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಲಿಸ್ಟನ್ನು ಅವರು ಬಿಡುತ್ತಿದ್ದರು. ಯಾವ ಒಂದು ಅಪ್ಲಿಕೇಶನಿಂದ ಯಾವ ಒಂದು ಅಪ್ಲಿಕೇಶನ್ ನಂಬರ್ವರೆಗಿನ ಅಭ್ಯರ್ಥಿಗಳು ಈಗ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಕೂಡ ಲಿಸ್ಟನ್ನು ಬಿಡುತ್ತಿದ್ದರು. ಬಟ್ ಇಲ್ಲಿ NWದಲ್ಲಿ ಯಾವುದೇ ರೀತಿಯಿಂದ ಅವರು ಲಿಸ್ಟ್ ಇನ್ನೂ ಕೂಡ ಬಿಟ್ಟಿಲ್ಲ ವೆಬ್ಸೈಟ್ನಲ್ಲಿ ಫ್ರೆಂಡ್ಸ್. ಸೊ ನೀವು ನಿಮ್ಮ ಖುದ್ದಾಗಿ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ, ಆಮೇಲೆ ನಿಮಗೆ ನಿಮ್ಮ ಒಂದು ಡೇಟ್ ನಿಮಗೆ ಕನ್ಫರ್ಮ್ ಆಗುತ್ತದೆ. ಫ್ರೆಂಡ್ಸ್, ನೀವು ನೋಡಿ ಸೀರಿಯಲ್ ನಂಬರ್ ಸ್ಟಾರ್ಟಿಂಗ್ ಯಾರದು ಇದೆ. ಯಾಕಂದರೆ HKದವರಿಗೆ ಆಲ್ರೆಡಿ ಹುಮ್ನಾಬಾದಿನಲ್ಲಿ ನಡೀತಾ ಇದೆ. ಈಗ NHK ಅವರಿಗೆ ಅವರು ಹುಬ್ಬಳ್ಳಿಯಲ್ಲಿ ಸ್ಟಾರ್ಟ್ ಮಾಡುತ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ನೀವು ನಿಮಗೆ ನಿಮ್ಮ ಒಂದು ಡೇಟ್ ಹತ್ತಿರ ಇದ್ದರೆ 3ನೇ ತಾರೀಕು 3, 4, 5 ಈ ರೀತಿ ಎಲ್ಲರದ್ದು ಕೂಡ ಡೌನ್ಲೋಡ್ ಆಗ್ತಾ ಇದೆ ಆಲ್ರೆಡಿ. ಸೊ ನಿಮ್ಮದು ಲೇಟ್ ಇದ್ದರೆ ನಿಮ್ಮ ಕರೆಪತ್ರ ಡೌನ್ಲೋಡ್ ಆಗಲ್ಲ, ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಮುಂದಿನ ದಿನದಲ್ಲಿ ಅವರು ನಿಮ್ಮದು ಕೂಡ ಅಪ್ಡೇಟ್ ಮಾಡುತ್ತಾ ಹೋಗುತ್ತಾರೆ. ಸೊ ಆಮೇಲೆ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.